ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ವಕೀಲರ ಆಗಮನ ಆಗಿದೆ. ಚನ್ನಾಂಬಿಕಾ ನಿವಾಸಕ್ಕೆ ಭವಾನಿ ಪರ ವಕೀಲರು ಆಗಮಿಸಿದ್ದಾರೆ. ಭವಾನಿ ರೇವಣ್ಣ ಅವರ ಪರ 3 ಮಹಿಳಾ ವಕೀಲರ ಎಂಟ್ರಿ ಆಗಿದೆ. ಡೆಡ್ಲೈನ್ ಮುಗಿಯೋಕೆ ಕೆಲವೇ ಗಂಟೆ ಇರುವಾಗ ವಕೀಲರ ಎಂಟ್ರಿ ಆಗಿದೆ. ಭವಾನಿ ರೇವಣ್ಣ ಅವರು ಪತ್ತೆ ಇಲ್ಲ. ಎಸ್ಕೇಪ್ ಆಗಿ ಅಜ್ಞಾತ ಸ್ಥಳದಲ್ಲಿರುವಂತಹ ಭವಾನಿಗಾಗಿ ಸದ್ಯ ಹುಡುಕಾಟ ನಡೀತಾ ಇದೆ. ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದೇ ಸದ್ಯ ಎಸ್ಐಟಿಗಿರುವಂತಹ ಯಕ್ಷ ಪ್ರಶ್ನೆ. 5 ಗಂಟೆಯ ಒಳಗಾಗಿ ಭವಾನಿ ರೇವಣ್ಣ ಅವರು ಆಗಮಿಸಬೇಕು ವಿಚಾರಣೆಗೆ. ಏನೋ ಮಾಹಿತಿ ಇಲ್ಲ ಸರ್. ನಾವು ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ವಿ. ಅವ್ರು ಮೇಡಮ್ ಇಲ್ಲ ಅನ್ನೋದು ಗೊತ್ತಾಯ್ತು. ಈಗ 5 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ನಾವು ಬರ್ತೀವಿ. ಮತ್ತೆ ಏನೋ ಮಾಹಿತಿ ಇಲ್ಲ ಸರ್. ನಾವು ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ವಿ. ಅವ್ರು ಮೇಡಮ್ ಇಲ್ಲ ಅನ್ನೋದು ಗೊತ್ತಾಯ್ತು. ಈಗ 5 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ನಾವು ಬರ್ತೀವಿ. ಮತ್ತೆ ಏನೋ ಮಾಹಿತಿ ಇಲ್ಲ ಸರ್. ನಾವು ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ವಿ. ಅವ್ರು ಮೇಡಮ್ ಇಲ್ಲ ಅನ್ನೋದು ಗೊತ್ತಾಯ್ತು. ಈಗ 5 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ನಾವು ಬರ್ತೀವಿ. ಮತ್ತೆ ಏನೋ ಮಾಹಿತಿ ಇಲ್ಲ ಸರ್. ನಾವು ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ವಿ. ಅವ್ರು ಮೇಡಮ್ ಇಲ್ಲ ಅನ್ನೋದು ಗೊತ್ತಾಯ್ತು. ಈಗ 5 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ನಾವು ಬರ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ವಕೀಲರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದನ್ನ ಹೇಳ್ತಾರೆ, 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಆಮೇಲೆ ಬರ್ತೀವಿ ಅಂತ ಹೇಳಿ. ಅಲ್ಲಿಗೆ 5 ಗಂಟೆಯ ಒಳಗಾಗಿ ಭವಾನಿ ರೇವಣ್ಣ ಅವರು ಬರೋದು ಕನ್ಫರ್ಮ್ ಆಗ್ತಾ ಇದೆಯಾ ಹೇಗೆ? ವಿದ್ಯಾ, ಏನು ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದ ಒಂದೆಡೆ SIT ಶ್ರೀಧರ್ ನೇತೃತ್ವದ ತಂಡ ಒಂದೆಡೆ, ಅದಾದ ನಂತರ ಮಹಿಳಾ CIT ಅಧಿಕಾರಿಗಳು SIT ಅಧಿಕಾರಿಗಳು ಕೂಡ ಹೊಳೆನರಸೀಪುರದ ಮಾಜಿ ಸಚಿವ ರೇವಣ್ಣನ ಮನೆಗೆ ಭೇಟಿ ಕೊಟ್ಟು ಸುಮಾರು 5 ಗಂಟೆಗೆ ಹೆಚ್ಚು ಕಾಲ ಭವಾನಿ ರೇವಣ್ಣಗೋಸ್ಕರ ಕಾದ್ರು. ಒಂದೆಡೆ ಹೊರಗಡೆ ಕಾಯ್ತಾ ಇದ್ರು. ತದನಂತರ ಅಲ್ಲಿ ಹೊರಗಡೆ ಕೂಡ ಹೋದ್ರು. ಮನೆ ಒಳಗಡೆ ಹೋದಾಗ ಅಲ್ಲಿ ಕೆಲಸಗಾರರು ಇದ್ರು, ಕೆಲಸ ಮಾಡ್ತಾರೆ, ಅವ್ರನ್ನ ಸಹ ವಿಚಾರಣೆ ಮಾಡಿದ್ರು. ಭವಾನಿ ರೇವಣ್ಣ ಎಲ್ಲಿದ್ದಾರೆ, ಏನು ಬರೋ ಮಾಹಿತಿ ನಿಮಗಿದೆಯಾ ಅಂತ ಎನ್ಕ್ವೈರಿ ಮಾಡಿದ್ರು. ತದನಂತರ ಒಂದು ರೀತಿ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ರೀತಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಸುಮಾರು 3 ಜನ ಮಹಿಳಾ ವಕೀಲರು ಏಕಾಏಕಿ ಎಂಟ್ರಿ ಕೊಟ್ಟು ಏನು ಭವಾನಿ ರೇವಣ್ಣವ್ರ ಮನೆ ಏನಿದೆ, ಮನೆ ಕಾರಿಡಾರಲ್ಲಿ 3 ಜನ ಕಾಯ್ತಾ ಕೂತಿದ್ದು. ತದನಂತರ ಅಲ್ಲಿ SIT ಅಧಿಕಾರಿಗಳು, ಶ್ರೀಧರ್ ನೇತೃತ್ವ ಅಧಿಕಾರಿಗಳು ಮತ್ತು ಮಹಿಳಾ SIT ಅಧಿಕಾರಿಗಳು ಅವ್ರನ್ನ ಮಾತಾಡಿಸಿದ್ರು. ಕೆಲವೊಂದು ಮಾತುಕತೆನೂ ಕೂಡ ಆಯಿತು. ಏನಂತ ಮಾತಾಡಿದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಹೊರಬಂದಂಥ ವಕೀಲರು ಇದ್ದಾರೆ, ಅವ್ರು ಹೇಳೋ ಪ್ರಕಾರ ಇನ್ನು 1 ಗಂಟೆ ಒಳಗೆ ಭವಾನಿ ರೇವಣ್ಣವರು ಹೊಳೆನರಸೀಪುರದ ಮನೆಗೆ ಬರ್ತಾರೆ ಅಂತಲೂ ಕೂಡ ಹೇಳಿದ್ರು. ಒಟ್ಟಿನಲ್ಲಿ ಈಗ ಭವಾನಿ ರೇವಣ್ಣ SIT ಅಧಿಕಾರಿಗಳ ವಿಚಾರಣೆಗೆ ಹೊಳೆನರಸೀಪುರ ಮನೆಗೆ ಬರೋಂಥ ಎಲ್ಲ ಸಾಧ್ಯತೆಗಳಿದೆ. ನೇರ ವಕೀಲರು ಹೇಳ್ಯಾರೆ. ಅಂದರೆ 3 ಜನ ವಕೀಲರು, 2 ವಕೀಲರು ಹೇಳಿದ್ರು ಭವಾನಿ ರೇವಣ್ಣ ಇನ್ನು ಕೆಲವು ಗಂಟೆಗಳಲ್ಲಿ, ಅಂದರೆ ಇನ್ನೊಂದು ಗಂಟೆ ಬಾಕಿ ಇರೋದಂಥವ್ರು, ಅಂದರೆ SIT ಅಧಿಕಾರಿಗಳು ಡೆಡ್ಲೈನ್ ಕೊಟ್ಟಿದ್ದಾರೆ, 1 ಗಂಟೆ ಬಾಕಿ ಇದೆ, ಅಷ್ಟರೊಳಗೆ ಹೊಳೆನರಸೀಪುರದ ಮನೆಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಇರೋಂಥದ್ದು. ವಿದ್ಯಾ, ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.